ಕೊಯನಾಡು ವಲಯ ಅರಣ್ಯ ಕಚೇರಿ ಬಳಿ ನೂತನವಾಗಿ ನಿರ್ಮಿಸಿರುವ ಅಧಿಕಾರಿಗಳ ವಸತಿ ಗೃಹವನ್ನು ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ ಅವರು ಸೋಮವಾರ ಉದ್ಘಾಟಿಸಿದರು. ಕೊಯನಾಡು ಬಳಿಯ ವಲಯ ಅರಣ್ಯಾಧಿಕಾರಿ ಕಚೇರಿ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಸರಳ ಸಮಾರಂಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳ ವಸತಿ ಗೃಹ ಉದ್ಘಾಟಿಸಿ ಶಾಸಕರು ಮಾತನಾಡಿದರು. 30 ಜನ ಕೃಷಿಕರಿಗೆ ತಲಾ 2 ಜೇನುಪೆಟ್ಟಿಗೆ ಹಾಗೂ 6 ಜನ ಮಹಿಳೆಯರಿಗೆ ಹೊಲಿಗೆ ಯಂತ್ರ ಹಸ್ತಾಂತರಿಸಿದರು. ಅನುಸ್ವಾರ ಪರತರ ಅಂತ್ಯರೂಪಂ ಗುರುತಿಸಿ ಅವರಿಗೆ ನೀಡಲಾಗಿದೆ. ಕೊಠಡಿಯನ್ನು 2 ಪುಟ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಇವರಿಗೆ ಇಲಾಖಾ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಕೊಡುತ್ತೇವೆ. ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೂ ಕೇಂದ್ರ ಮನು 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 ಜೊತೆಗೆ ಊರುಬೈಲು ಮತ್ತು ಕೂಡಡ್ಕ ಸರ್ಕಾರಿ ಶಾಲೆಗೆ ಡಿಜಿಟಲ್ ಸಾಕ್ಷರತೆ ಉದ್ದೇಶದಿಂದ ಲ್ಯಾಪ್ಟಾಪ್ ಮತ್ತು ಪ್ರೊಜೆಕ್ಟರ್ ಅನ್ನು ವಿತರಿಸಿದರು. ಬಳಿಕ ಮಾತನಾಡಿದ ಶಾಸಕರಾದ ಎಎಸ್ ಪೊನ್ನಣ್ಣ ಅವರು, ಸ್ವಂತ ಶಕ್ತಿಯಿಂದ ಜೀವನ ರೂಪಿಸಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಜೇನು ಸಾಕಾಣಿಕೆಯ ಪೆಟ್ಟಿಗೆಯನ್ನು 30 ಜನರಿಗೆ ವಿತರಿಸಲಾಗಿದೆ. ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲು ಡಿಜಿಟಲ್ ಸಾಕ್ಷರತೆ ಸಂಬಂಧ ಲ್ಯಾಪ್ಟಾಪ್ ಮತ್ತು ಪ್ರೊಜೆಕ್ಟರ್ ವಿತರಿಸಲಾಗಿದೆ. ಹಾಗೆಯೇ ಮಹಿಳೆಯರ ಸ್ವ ಉದ್ಯೋಗಕ್ಕಾಗಿ 6 ಜನ ಮಹಿಳೆಯರಿಗೆ ಹೊಲಿಗೆ ಯಂತ್ರ ವಿತರಿಸಲಾಗಿದೆ ಎಂದರು. ಕೊಡಗು ಮಾನವ ವನ್ಯಜೀವಿ ಸಂಘರ್ಷ ಉಪಶಮನ ಪ್ರತಿಷ್ಠಾನ ನಿಧಿ ವತಿಯಿಂದ ಸುಸ್ಥಿರ ಅಭಿವೃದ್ಧಿ ಚಟುವಟಿಕೆ ಅಂಗವಾಗಿ ಕಾಡಂಚಿನ ಗ್ರಾಮಸ್ಥರಿಗೆ ಸ್ವ ಉದ್ಯೋಗ ಕೈಗೊಳ್ಳಲು ಅರಣ್ಯ ಇಲಾಖೆಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಎಎಸ್ ಪೊನ್ನಣ್ಣ ತಿಳಿಸಿದರು. ಗ್ರಾಮೀಣ ಜನರು ಸರ್ಕಾರದ ಸೌಲಭ್ಯಗಳನ್ನು ಪಡೆದು ಸ್ವ ಉದ್ಯೋಗ ಕೈಗೊಂಡು ಆರ್ಥಿಕವಾಗಿ ಸಬಲರಾಗುವತ್ತ ಗಮನ ಹರಿಸಬೇಕು ಎಂದು ಸಲಹೆ ಮಾಡಿದರು. ಇವತ್ತು ಕೊಯನಾಡಿನಲ್ಲಿ ಇರುವಂಥ ಶಾಲೆ, ಪ್ರಾಥಮಿಕ ಶಾಲೆ, ಅಲ್ಲಿ 2 ವರ್ಷ ಹಿಂದೆ ಹೆಚ್ಚು ಮಳೆಯಿಂದ ಭೂಕುಸಿತ ಆಗಿ ಮಕ್ಕಳಿಗೆ ಅಲ್ಲಿ ಅವರ ಹಿತವನ್ನು ಕಾಪಾಡಲಿಕ್ಕೋಸ್ಕರ ಮತ್ತು ಅಪಾಯಕಾರಿಯಾದಂಥ ವಾತಾವರಣ ನಿರ್ಮಾಣ ಆಗಿದ್ದರಿಂದ ಅವ್ರನ್ನ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ವಿ ತಾತ್ಕಾಲಿಕವಾಗಿ ಸಂಪಾಜ್ಯ ಶಾಲೆಯಲ್ಲಿ. ಆ ಸಂದರ್ಭದಲ್ಲಿ ಎಲ್ಲ ಪೋಷಕರು ಮತ್ತು ನಾಗರಿಕರು, ಸ್ಥಳೀಯ ಇಲ್ಲಿ ಎಲ್ಲ ನಾಯಕರು, ಗ್ರಾಮ ಪಂಚಾಯಿತಿಯವರು ಎಲ್ಲರೂ ಕೂಡ ಒಂದೇ ಮನವಿ ಅವರದು, ಹೊಸ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿಕೊಡಿ. ಭಾಳ ಚೆನ್ನಾಗಿ ನಡೀತಾ ಇರುವಂಥ ಶಾಲೆ, ಭಾಳ ವರ್ಷಗಳಿಂದ ನಡೀತಾ ಇದೆ, ಈ ಭಾಗದ ಮಕ್ಕಳಿಗೆ ಅನುಕೂಲ ಆಗಿರುವಂಥ ಶಾಲೆ ಅಂತ ಹೇಳುವಂಥದ್ದು. ಆಗ ನಾವು ಒಂದು ಜಾಗವನ್ನು ಕೂಡ ಗುರುತಿಸಿ ಅಲ್ಲಿ ಪ್ರಾರಂಭ ಮಾಡಬೇಕು ಅಂತ ಹೇಳುವಂಥ ಕೆಲಸ ಪ್ರಾರಂಭ ಮಾಡಬೇಕು ಅಂದಾಗ ಅರಣ್ಯ ಇಲಾಖೆಯವರು ಇದು ಅರಣ್ಯಕ್ಕೆ ಸೇರಿದಂಥ ಪ್ರದೇಶ ಅಂತೇಳಿ ಸ್ವಲ್ಪ ಅಲ್ಲಿ ಅರಣ್ಯ ಇಲಾಖೆಯವರಿಗೂ ಮತ್ತು ನಮಗೆ ಮತ್ತು ಜಿಲ್ಲಾಡಳಿತಕ್ಕೆಲ್ಲ ಕೂಡ ಒಂದು ಸಂಘರ್ಷದ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಅದರ ನಂತರ ಹೊಸದಾಗಿ ಬಂದಿರುವಂಥ ಅರಣ್ಯ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ನಾವೆಲ್ಲ ಸೇರಿ ಇನ್ನೊಂದು ಜಾಗವನ್ನು ಗುರುತಿಸೋಣ. ಅದು ಅರಣ್ಯ ಇಲಾಖೆ ಆದರೆ ನಾವು ಅರಣ್ಯ ಅತಿಕ್ರಮಣ ಮಾಡೋದಕ್ಕೆ ನಮಗೇನು ಇಚ್ಛೆ ಇಲ್ಲ, ಆದರೆ ಶಾಲೆ ನಿರ್ಮಾಣ ಆಗಲೇಬೇಕು ಭರವಸೆಯನ್ನು ಕೊಟ್ಟಿದ್ದೀವಿ ಅಂತ. ಅದರಿಂದ ಇವತ್ತು ಈ ಜಾಗವನ್ನು ಗುರುತಿಸಿದ್ದಾರೆ. ಇದು ಸೂಕ್ತ ಇದೆಯಾ ಇಲ್ಲ ಅಂಥೇಳಿ ವೀಕ್ಷಣೆಯನ್ನು ಮಾಡಿ ಇದು ಸೂಕ್ತವಾಗಿದ್ದರೆ ಇಲ್ಲೇ ಮುಂದುವರಿಸೋದು ಅಂತ ಹೇಳುವಂಥ ನಿರ್ಣಯವನ್ನು ಕೈಗೊಳ್ಳಲಿಕ್ಕೋಸ್ಕರ ಇವತ್ತು ಬಂದು ಸ್ಥಳವನ್ನು ವೀಕ್ಷಣೆ ಮಾಡಿದ್ದೀವಿ. ಭಾಳ ಚೆನ್ನಾಗಿದೆ ಇದು. ಇನ್ನು ಜಿಲ್ಲಾಧಿಕಾರಿಗಳು ಮತ್ತು ಅರಣ್ಯ ಇಲಾಖೆಯ ಜೊತೆ ಚರ್ಚೆ ಮಾಡಿ ಇಲ್ಲಿ ಮುಂದುವರಿಯುವಂಥ ಕೆಲಸವನ್ನು ಮಾಡ್ತೀವಿ. ಹೌದು. ಈಗ ಅರಣ್ಯ ಇಲಾಖೆಯಿಂದ ಕಂದಾಯ ಇಲಾಖೆಯವರು ಇದನ್ನು ಗುರುತಿಸಿದ್ದಾರೆ. ಅವರು ವರ್ಗಾವಣೆ ಮಾಡಲಿಕ್ಕೆ BOಗೆ ವರ್ಗಾವಣೆ ಮಾಡಲಿಕ್ಕೆ ಅವ್ರು ತಯಾರಾಗಿದ್ದಾರೆ. ಅರಣ್ಯ ಇಲಾಖೆಯವರ ನಮ್ಮ FC ಆ್ಯಕ್ಟ್ನಲ್ಲಿ ಕೆಲವು ಪರ್ಮಿಷನ್ ಬೇಕಿದೆಯಲ್ಲ, ಅದು ಬಂದ ತಕ್ಷಣ ನಾವು ಮಾಡಿ ಇಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡ್ತೀವಿ. ಮತ್ತು ಅನುದಾನ ಕೂಡ ಹೋದ ವರ್ಷ ಬಂದಿತ್ತು, ಅದನ್ನು ಬಳಸಲಿಕ್ಕಾಗಲಿಲ್ಲ, ಮತ್ತು ಅದನ್ನು ತಂದು ಆ ಕೆಲಸವನ್ನು ಮಾಡ್ತೀವಿ. ಕೊಡಗು ವೃತ್ತ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಸೋನಲ್ ವೃಷ್ಣಿ ಅವರು ಮಾತನಾಡಿ, ಅರಣ್ಯ ಇಲಾಖೆಯಿಂದ ಕಾಡಂಚಿನ ಜನರಿಗೆ ವಿವಿಧ ಸೌಲಭ್ಯ ಕಲ್ಪಿಸಲಾಗುತ್ತದೆ, ಅದನ್ನು ಬಳಸಿಕೊಂಡು ಅರಣ್ಯ ಸಂರಕ್ಷಣೆಗೆ ಕೈಜೋಡಿಸಬೇಕು ಎಂದು ಅವರು ಹೇಳಿದರು. ನಮಸ್ತೆ, ನಾನು ರಮಾದೇವಿ ಬಾಲಚಂದ್ರ ಕಡಗಿ, ಕೊಡಗು ಸಂಪಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ. ಈ ದಿನ ನಮ್ಮ
ಕೊಯನಾಡು ಶಾಲೆಯ ಒಂದು ದುರಂತ 2 ವರ್ಷದ ಹಿಂದೆ ಫ್ಲಡ್ ಆಗಿಬಿಟ್ಟು ಅಲ್ಲಿ ಶಾಲೆಯ ಒಂದು ನಡೆಸಲಿಕ್ಕೆ ನಾವು ಜಿಯಾಲಜಿಸ್ಟನ್ನೆಲ್ಲ ಕನ್ಸಲ್ಟ್ ಆಗುವಾಗ ಅಲ್ಲಿ ಯಾವುದೇ ರೀತಿಯಾಗಿ ಶಾಲೆಯನ್ನು ನಡೆಸಲಿಕ್ಕೆ ಆಗೋದಿಲ್ಲ ಅಂತ ಹೇಳುವ ಒಂದು ಸಮಯ ಬಂದಾಗ ನಾವು ಆಗ ಡಿ ಸಿ ಅವರನ್ನು ಕೇಳಿಕೊಂಡ ಹಾಗೆ ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ನಮಗೆ ಡಿ ಸಿ ಅವರ ಮುಖಾಂತರ ತಹಶೀಲ್ದಾರ್ ಮುಖಾಂತರ ನಮಗೆ ಕಂದಾಯ ಇಲಾಖೆಯನ್ನು ನಾವು ಸಂಪರ್ಕಿಸಿ ಅದಕ್ಕೆ ಬೇಕಾದ ಹಾಗೆ ನಮಗೆ ಯಾಕೆಂತೇಳಿ ನಮಗೆ ಕೊಯನಾಡು ಶಾಲೆಯಲ್ಲಿ ನಾವು ಶಾಲೆಯನ್ನು ಬಿಟ್ಟುಕೊಡಲಿಕ್ಕೆ ಸಾಧ್ಯ ಇಲ್ಲ. ಗ್ರಾಮಕ್ಕೆ ಒಂದು ಶಾಲೆ ಅಂತ ಹೇಳುವಂತಹ ಕಾನೂನು ಇದೆ, ಹಾಗೆ ಮಾಡುವ ಹೀಗೆ ಮಾಡುವ ಅಂತ ಹೇಳಿದರೆ ನಾವು ಸಾಧ್ಯರಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಗ್ರಾಮದಲ್ಲಿ 2 ಪ್ರಾಥಮಿಕ ಶಾಲೆಗಳಿದೆ. ಆ 2 ಪ್ರಾಥಮಿಕ ಶಾಲೆಗಳು ಕೂಡ ನಮಗೆ ಯಥಾಸ್ಥಿತಿಯಲ್ಲಿ ನಮ್ಮ ಗ್ರಾಮಸ್ಥರಿಗೆ ಬೇಕೇ ಬೇಕು. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಭಿಷೇಕ್, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸೆಂದಿಲ್ ಕುಮಾರ್, ವಲಯ ಅರಣ್ಯಾಧಿಕಾರಿ ದೇಚಮ್ಮ, ಸ್ಥಳೀಯರಾದ PL ಸುರೇಶ್, ಕಾಡುಮನೆ ಪುರುಷೋತ್ತಮ, ಕುಸುಮಾಕರ, ಹರೀಶ್, ನಿರಂಜನ ಮತ್ತಿತರರು ಉಪಸ್ಥಿತರಿದ್ದರು.